ಕೃಷ್ಣನ ಪ್ರೇರಣೆ ಮೇಲಿಂದವ ಭೀಮ ಪ್ರತಿಷ್ಠಾಪನೆ ಮಾಡಿದ್ರು. ನಂದಿ ಇಲ್ಲೇ ಇದ್ದಾನೆ ಈ ಕಡೆಗೆ. ಅಂದ್ರೆ ಅದಕ್ಕೊಂದು ಅಂದ್ರೆ ಆಗಮ ಶಾಸ್ತ್ರದಲ್ಲಿ ಇಂಥ ಶಿವನಿಗೆ ಇಂಥ ಆಕಾರದ ನಂದಿ ಒಂದದೆ, ಇಂತಿಷ್ಟೇ ಅಡಿ ಇಂತಿಷ್ಟೇ ಉದ್ದ ಇಂಥ ಆಕಾರದಲ್ಲೇ ಇರ್ಬೇಕು ಒಳ್ಳೆ ಅಂತ ಆಗಮ ಶಾಸ್ತ್ರದಲ್ಲಿ ಅದೇ. ಅದೇ ಪ್ರಕಾರ ಈ ಶಿವನಿಗೆ ಸಂಬಂಧಪಟ್ಟ ನಂದಿ ಇಲ್ಲೇ ಇದ್ದಾನೆ. ಇದು ಈ ಪ್ರತಿಷ್ಠೆ ಆದ ನಂತರ ಎಷ್ಟೋ ವರ್ಷದ ಮೇಲೆ ಕೆಚ್ಚ ಕೊಟ್ಟಿದ್ದು ನಂದಿ ದಾನ ಕೊಟ್ಟಿರೋ ನಂದಿ ಕೊಟ್ಟಿ ಬೇಡ ಬರುವುದಿಲ್ಲ. ಒಂದು ಮಂಟಪವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಇಲ್ಲಿನ ವಾತಾವರಣ ಅಂತೂ ಸಖತ್ತಾಗಿದೆ. ಸೊ ನೀವು ಕೂಡ ಇಲ್ಲಿ ಬಂದು ಆರಾಮಾಗಿ ಎಂಜಾಯ್ ಮಾಡಬಹುದು. ಸೊ ಇಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಇರಲ್ಲ, ಬಟ್ ಯಾವ ಸಿಮ್ಗೂ ನಿಮಗೆ ನೆಟ್ವರ್ಕ್ ಸಿಗಲ್ಲ. ಬಟ್ ನಿಮಗೆ ನೆಟ್ವರ್ಕ್ ಸಿಗೋದು ಅಂದ್ರೆ ಒಂದೇ ಒಂದು BSNL ಮಾತ್ರ. ಸೊ ಹಾಗಾಗಿ BSNL ಸಿಮ್ ಇದ್ರೆ ನಿಮಗೆ ಸ್ವಲ್ಪ ಬೆಟರ್ ಆಗಿರುತ್ತೆ, ನಿಮಗೆ ನೆಟ್ವರ್ಕ್ ಸಿಗುತ್ತೆ. ಬಟ್ ಬೇರೆ ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಈ ತರ ಏನೋ ಒಂದು ಯಾವುದೋ ಒಂದು ಸಿಮ್ ಆಗಿದ್ರು ಕೂಡ ನಿಮಗೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಸೊ ಹಾಗಾಗಿ ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಪೆಟ್ರೋಲಿಂದ ಮಾತ್ರ ನೀವು ಎಕ್ಸ್ಟ್ರಾ ಇಟ್ಕೊಂಡು ಬರಲೇಬೇಕು. ಸೊ ಹಾಗಾಗಿ ಯಾಕಂದ್ರೆ ಇಲ್ಲಿ ಪೆಟ್ರೋಲ್ದು ಲೀಟರ್ ತಗೋಬೇಕಂತಂದ್ರೆ 125 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ನಮಗೆ ನಾವು ಈಗ ಪೆಟ್ರೋಲು ಬೆಲೆ ಕಡಿಮೆ ಇದೆ. ಸೊ ಹಾಗಾಗಿ ನೀವು ಆದಷ್ಟು ಪೆಟ್ರೋಲ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೇ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಅಲ್ಲಿ ಪೆಟ್ರೋಲು ನಿಮಗೆ ಎಲ್ಲೂ ಸಿಗೋದಿಲ್ಲ. ಬಟ್ ಇಲ್ಲಿಂತ್ರನೇ ನೀವು ಒಂದು 5-6 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ಅಲ್ಲಿ ಕೂಡ ನೀವು ಪೆಟ್ರೋಲ್ ಹಾಕ್ಸೋಬೇಕಾದ್ರೂ ತುಂಬಾ ಜಾಸ್ತಿ ಅಮೌಂಟ್ ಕೇಳ್ತಾರೆ. ಸೊ ಹಾಗಾಗಿ ಅದು ಬಂಕಿಂದನೇ ಒಂದು ಎಕ್ಸ್ಟ್ರಾ ಒಂದು ಬಾಟಲ್ ತೊಗೊಂಡು ಒಂದು ಬಾಟಲ್ ತುಂಬಿಸ್ಕೊಂಡು ಈ ಥರ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ನಾವು ಇಲ್ಲಿ ಹತ್ತತ್ರ ಬಂದಿರೋದು ಎಲ್ಲಿ ತನಕ ಅಂತಂದರೆ ಇಲ್ಲಿಂದ ಬರೀ 50 ಕಿಲೋಮೀಟರ್ ಇದೆ ಮುರುಡೇಶ್ವರ. ಸೊ ಅಷ್ಟು ಹತ್ತಿರದಿಂದ ಬಂದಿದ್ವಿ ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ. ಸೊ ಬನ್ನಿ ಹೋಗೋಣ. ಪೆಟ್ರೋಲ್ ಬೇರೆ ಕಡಿಮೆ ಇದೆ, ಒಂದೊಂದು ಪಾಯಿಂಟ್ ಇದೆ. ಸೊ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಪೆಟ್ರೋಲ್ ಖಾಲಿ ಆತ ನಮ್ದು. ಈಗ ಪೆಟ್ರೋಲ್ ಅಲ್ಲ ಪಕ್ಕನ ಕೂತೈತಿ ಗಾಡಿನ. ಹಲೋ, ಇದು ಗಜ BGMS. ಸೊ ನಾವು ಇವತ್ತು ಬಂದಿರೋದು ಭೀಮೇಶ್ವರ ಫಾಲ್ಸಿಗೆ. ಸೊ ಇಲ್ಲಿ ಒಂದು ಟೆಂಪಲ್ ಇದೆ. ಸೊ ಮಹಾಶಿವ ಅವರ ದರ್ಶನವನ್ನು ಮಾಡೋಣ. ಅದಕ್ಕೋಸ್ಕರ ತುಂಬಾ ದೂರದಿಂದ ಬಂದಿದ್ದೀವಿ, ದಾವಣಗೆರೆಯಿಂದ. ಸೊ ಹಾಗಾಗಿ ತುಂಬಾ ಒಂದು ಎಫರ್ಟ್ ಹಾಕಿ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ಒಂದು ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಫಸ್ಟ್ ಟೈಮ್ ನಾವು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ತಪ್ಪದೇ ಹಾಕಿ. ಬನ್ನಿ ಈಗ ಭೀಮೇಶ್ವರ ಫಾಲ್ಸ್ ನೋಡೋಣ ಬನ್ನಿ. ಹಾಗೆ ನಮ್ಮ ಮಹಾಶಿವನ ದರ್ಶನ ಕೂಡ ಮಾಡೋಣ. ನೋಡಿ ಭೀಮೇಶ್ವರ ಟೆಂಪಲ್, ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನ ಆವರಣ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ, ಫುಲ್ಲು ನೇಚರ್ ಫುಲ್. ಅಲ್ಲೇ ಈ ಕಡೆ ಫುಲ್ ಪಾತಾಳನೇ ಇದೆ. ಸೊ ಈಗ ಹಂಗಾಗಿ ಸ್ವಲ್ಪ ಏನೋ ಕಾಲು ಜಾರಿ ಬಿದ್ದುಬಿಟ್ರೆ ಮುಗಿತಂಗೆ ಪಾತಾಳನೇ ಸೇರೋದೆ. ಸೊ ಆ ಥರ ಎಲ್ಲ ಇದೆ. ಸೊ ಹಿಂಗೆ ಮೇಲ್ಗಡೆ ಹೋದ್ರೆ ಅಲ್ಲಿ ಫಾಲ್ಸ್ ಕೂಡ ಕಾಣುತ್ತೆ. ಸೊ ಅಲ್ಲಿಗೂ ಕೂಡ ಹೋಗೋಣ. ಬ್ರಿಡ್ಜ್ ಕೂಡ ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಅದು ತುಂಬಾ ದಿನಗಳಿಂದಾನೇ ಕಟ್ಟಿರೋದು ಅಂತ ಅನ್ಸುತ್ತೆ ನನಗೇನು. ನೋಡಿ, ನಿಮ್ಗೆ ಹೇಳಿದ್ನಲ್ಲ ಹೇಗಿದೆ ಪಾತಾಳ ಅಂತ. ತುಂಬಾ ಆಳವಾಗಿದೆ. ಇಲ್ಲಿ ಏನಾದ್ರೂ ಬಿದ್ದು ಬಿಟ್ರೆ ಮುಗೀತು, ಕೈಗೆ ಸಿಗಲ್ಲ, ಹಂಗಿದೆ ಇಲ್ಲಿ. ನೀರ ಹರಿತಾ ಇದೆ ಇಲ್ಲಿ ಎಲ್ಲ ನೋಡ್ತಾ ಇರೋದಲ್ಲಿ. ಸೊ ನೀರೆಲ್ಲ ಮೋಸ್ಟ್ಲಿ ಯಾವ ಕಡೆ ಹೋಗ್ತಿದೆ ನನಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಮೇಲ್ಗಡೆ ಹೋದ್ರೆ ಗೊತ್ತಾಗ್ತೀನಿ ನೀರು ಯಾವ ಸೈಡಿಂದ ಹೋಗ್ತಿದೆ ಅಂತ. ಸೊ ಹಾಗೆ ನಾವು ಹಿಂಗೆ ಮೇಲ್ಗಡೆ ಹತ್ತಿದೆ. ನಮಗೆ ಈ ರೀತಿ
ವ್ಯೂ ಕಾಣಿಸುತ್ತೆ ಮೇಲೆ. ದೇವಸ್ಥಾನದ ವಿಶೇಷತೆ ಮತ್ತು ಇತಿಹಾಸ. ಸ್ಥಳ: ಈ ದೇವಸ್ಥಾನವು ಶಿವಮೊಗ್ಗ ಜಿಲ್ಲೆಯ ಸಾಗರ ಮತ್ತು ಭಟ್ಕಳದ ಗಡಿಭಾಗದ ದಟ್ಟಾರಣ್ಯದಲ್ಲಿದೆ. ಪುರಾಣ: ಪಾಂಡವರು ವನವಾಸದಲ್ಲಿದ್ದಾಗ ಭೀಮನು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದನೆಂಬ ನಂಬಿಕೆಯಿದೆ. ಆದ್ದರಿಂದಲೇ ಇದಕ್ಕೆ ಭೀಮೇಶ್ವರ ಅಥವಾ ಭೀಮಲಿಂಗೇಶ್ವರ ಎಂದು ಹೆಸರು ಬಂದಿದೆ. ಅರ್ಜುನನ ಬಾಣ: ದೇವಸ್ಥಾನದ ಪಕ್ಕದಲ್ಲೇ ಇರುವ ಜಲಪಾತವು ಅರ್ಜುನನು ತನ್ನ ಬಾಣದಿಂದ ಭೂಮಿಯನ್ನು ಹೊಡೆದು ನೀರು ತಂದಾಗ ಸೃಷ್ಟಿಯಾಯಿತು ಎಂದು ಹೇಳಲಾಗುತ್ತದೆ. ಪ್ರಯಾಣದ ಹಾದಿ: ಈ ಸ್ಥಳವು ಜೋಗ ಜಲಪಾತದಿಂದ ಸುಮಾರು 45 ಕಿಮೀ ದೂರದಲ್ಲಿದೆ. ಕಾಡಿನ ನಡುವೆ ಹೋಗುವ ಆ ದಾರಿ ತುಂಬಾ ಸುಂದರವಾಗಿದೆ. ಜಲಪಾತ ದೇವಸ್ಥಾನದ ಪಕ್ಕದಲ್ಲೇ ಇರುವ ಸುಂದರ ಜಲಪಾತವನ್ನು ತೋರಿಸಲು ಮರೆಯಬೇಡಿ. ಇದು ವರ್ಷವಿಡೀ ಹರಿಯುತ್ತದೆ ಎಂಬುದು ಇದರ ವಿಶೇಷತೆ. ಮಹಾಶಿವರಾತ್ರಿ: ಶಿವರಾತ್ರಿಯ ಸಮಯದಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತದೆ. ಆ ಸಮಯದ ದೃಶ್ಯಗಳು ವೀಕ್ಷಕರಿಗೆ ತುಂಬಾ ಇಷ್ಟವಾಗುತ್ತವೆ. ದೇವಸ್ಥಾನ ಮಾತ್ರ ಸಖತ್ತಾಗಿದೆ. ಆ ದೇವಸ್ಥಾನ ಆಮೇಲೆ ಶಿವನ ಮೇಲೆ ಬಿದ್ದಂಥ ನೀರು, ಆ ಅಭಿಷೇಕ ನೀರಾಗಿರ್ಬೋದು, ಆತನ ಆ ತೀರ್ಥ ನೀರಾಗಿ ಕನ್ವರ್ಟ್ ಆಗಿ ಸೊ ಅದು ಹರ್ಕೊಂಡು ಬರ್ತಾ ಇರುತ್ತೆ. ತೀರ್ಥದ ನೀರಾಗಿ ಹರ್ಕೊಂಡು ಬರುತ್ತೆ. ಆ ನೀರನ್ನು ಜಸ್ಟ್ ನಾವು ಏನು ಮಾಡಿದ್ವಿ ಅಂತಂದರೆ ಇಲ್ಲಿಂದ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಆಟೋ ಎಲ್ಲ ಬೆನ್ನುಗಳೆಲ್ಲ ನರ ಎಲ್ಲ ಚೆಕ್ತಾ ಇದ್ವು. ಸೊ ಅಲ್ಲಿಂದ ಬೈಕ್ ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಸೊ ಆ ತೀರ್ಥ ಸೇವನೆ ಮಾಡಿದ್ದಷ್ಟೇ. ಅದು ಆದಮೇಲೆ ಅಂತೂ ನನಗೆ ಒಂಚೂರು ನೋವು ಇಲ್ಲ, ಏನಿಲ್ಲ, ಅಲ್ಲ ಫುಲ್ಲು ಥರ ಫ್ರೆಶ್ ಮೈಂಡಾಗಿ ಒಂದು ಪಾಸಿಟಿವ್ ಫೀಲ್ ಆಗೋ ಥರ ಉಂಟು. ಪ್ರತಿ ಅಮಾವಾಸ್ಯೆ ವಿಶೇಷ ಇತ್ತು. ಪ್ರತಿ ಅಮಾವಾಸ್ಯೆಗೆ ಬೇಸಿಗೆಯಲ್ಲಿ ದೇವರಿಗೆ ವಿಶೇಷ ಅಭಿಷೇಕ, ಅಲಂಕಾರ, ಹೋಮ, ರುದ್ರ ಹೋಮ ಅಥವಾ ಚಂಡಿ ಹೋಮ, ಗಣಪತಿ ಹೋಮ, ಕೆಳಗೆ ಊಟ, ಅನ್ನದಾನ ಪ್ರತಿ ಅಮಾವಾಸ್ಯೆಗೂ 150-200 ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಅಮಾವಾಸ್ಯೆಗೆ. ಮುಜರಾ ಇದೆ ಅಥವಾ ಏನು? ಮುಜರಾ ಇದೆ, ಅಷ್ಟೇ. ಚೆನ್ನಾಗಿರೋ ನೀರ ಬರುತ್ತೆ. ಹೌದು. ವಿಶೇಷತೆ ಬಹಳ ಇದೆ. ವಿಶೇಷತೆ ಅಂದ್ರೆ ಇಲ್ಲಿ ಬರೀ ಪಾಂಡವರಲ್ಲ, ಶ್ರೀಕೃಷ್ಣಂದ್ರೆ ಶಕ್ತಿ ಅಲ್ಲ. ಕೃಷ್ಣನ ಪ್ರೇರಣೆ ಮೇಲಿಂದವ ಭೀಮ ಪ್ರತಿಷ್ಠಾಪನೆ ಮಾಡಿದ್ರು ಶಿವಲಿಂಗ. ಧರ್ಮಾದಿಗೆ ಪೂಜೆಗೆ ಬೇಕು ಹೊಳೆ. ಹಂಗ ಕೃಷ್ಣನ ಶಕ್ತಿನೂ ಅದೇ ಅಲ್ಲ.
ಇನ್ನೊಂದು ಈಗ ನಂದಿ ಮಂಟಪ ಹೆಂಗೆ ಅಂತಂದ್ರೆ ಶಿವನ ಲಿಂಗದ ಎದುರುಗಡೆ ಇರ್ತದ್ರಿ ಸಮಯ ಎದುರುಗಡೆ ಎಲ್ಲ ನಾವು ದೇವಸ್ಥಾನಗಳೆಲ್ಲ ನೋಡಿದ್ವಿ. ಆದ್ರೆ ಇಲ್ಲಿ ದೇವಸ್ಥಾನ ಐತ್ರಿ, ನಂದಿ ಮಂಟಪ ನೋಡಿದ್ರೆ ಅಲ್ಲೇ ಇದ್ರೆ ಅಂದ್ರೆ ಏನಾರ ಇದೆ ಏನಾದ್ರು ನಂದಿ ಇಲ್ಲೇ ಇದ್ದಾನೆ ಈ ಕಡೆಗೆ. ಅಂದ್ರೆ ಅದಕ್ಕೊಂದು ಅಂದ್ರೆ ಆಗಮ ಶಾಸ್ತ್ರದಲ್ಲಿ ಇಂಥ ಶಿವನಿಗೆ ಇಂಥ ಆಕಾರದ ನಂದಿ ಒಂದದೆ, ಇಂತಿಷ್ಟೇ ಅಡಿ ಇಂತಿಷ್ಟೇ ಉದ್ದ ಇಂಥ ಆಕಾರದಲ್ಲೇ ಇರಬೇಕು ಒಳ್ಳೆ ಅಂತ ಆಗಮ ಶಾಸ್ತ್ರದಲ್ಲಿ ಅದೇ. ಅದೇ ಪ್ರಕಾರ ಈ ಶಿವನಿಗೆ ಸಂಬಂಧಪಟ್ಟ ನಂದಿ ಇಲ್ಲೇ ಇದ್ದಾನೆ. ಇದು ಈ ಪ್ರತಿಷ್ಠೆ ಆದ ನಂತರ ಎಷ್ಟೋ ವರ್ಷದ ಮೇಲೆ ಕೆತ್ಸಿ ಕೊಟ್ಟಿದ್ದು ನಂದಿ, ದಾನ ಕೊಟ್ಟಿರೋ ನಂದಿ ಕೊಟ್ಟಿ ಬೇಡ ಬರುವುದಿಲ್ಲ ಹೇಳಿ ಒಂದು ಮಂಟಪವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಅವರು ಅಡಿಕೆ ಕಟ್ಕೊಂಡಿರಬೇಕು. ಹೌದು, ಆ ಅಡಿಕೆದಲ್ಲಿ ಅಲ್ಲಿ ಮಾಡಿದ್ದಾರೆ. ಯಾಕೆಂದ್ರೆ ಆ ಶಿವನಿಗೂ ಇಲ್ಲಿ ನಂದಿಗೂ ನೋಡಿ ಅದೇ ಬರ್ತದೆ. ಶಿವನಿಗಿಂತ ಬಲ ಅದೇ, ಹಾಗೆ ಸಾಧ್ಯನೇ ಇಲ್ಲ. ಮತ್ತೆ ಅದು ಕೆತ್ತಿರೋ ಶೈಲಿ, ವಾಸ್ತು ಶೈಲಿ ಅಂತ ಏನ್ ಕರಿತೇವಲ್ಲ ಸಮಯ, ಬಹಳ ಡಿಫ್ರೆಂಟ್ ಆಗಿ ಸಮಯ ತರ ಇಲ್ಲ ಅದು. ಈಗ ಮಂಟಪ ಅಂತಂದ್ರೆ ಅಂದ್ರೆ 4 ಕಂಬಗಳಾಗ್ಬಿಟ್ಟು ಈ ತರ ಐತೆ ಸಮಯ, ಬಟ್ ಇದು ಒಂಥರ ಚೂಪ್ ಕಂಬ ಅಂತರ ಗೋಪುರ ಟೈಪ್ ಅಲ್ಲಿ ಇದು ಮಾಡಿದಾರೆ. ಹೌದು. ಮತ್ತೆ ಕಂಬಗಳು ನೋಡಿದ್ರೆ ಸಮಯ ಇದು ಇಷ್ಟೊಂದು ಕಂಬ ಇರೋದು ಕೂಡ ಏನೋ ಒಂದು ರೀಸನ್ ಇರೋ ಸಮಯ. ಹೌದು, ಆಧಾರ ಇರ್ಲಿಕ್ಕೆ ಆಗಮ ಶಾಸ್ತ್ರದಲ್ಲಿ ಈ ಅರ್ಥದಲ್ಲೇ ಇರಬೇಕು ಹೇಳಿ. ಯಾಕಂದ್ರೆ ಸಮಯ ಎಷ್ಟೋ ಒಂದೊಂದು ಕಂಬ ಇದಾಗಿರ್ಬೋದು, ಒಂದು ಮಂಟಪ ಆಗಿರ್ಬೋದು, ಬರೀ ಒಂದೊಂದು ಕಂಬದಲ್ಲೇ ನಿಲ್ಸಿರ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಇಷ್ಟು ಸಣ್ಣ ಎಷ್ಟು ಕಂಬ ಮಾಡಿ ಹತ್ರ ಒಂದು 16 ರಿಂದ 18. ಹೌದು, ಒಳಗಡೆಗೆ ಕಂಬ, ಹೊರಗಡೆಗೂ ಕಂಬ. ಹೌದೌದು. ಇಲ್ಲಿ ಅದಕ್ಕೆ ಕೇಳಿದ್ರೆ ಸಮರ, ನಾನು ಅಲ್ಲೇ ನೋಡ್ಕೊಂಡೆ. ಹೌದು ಸಮರ, ಯಾಕಂದ್ರೆ ನಂದಿ ಎದುರುಗಡೆ ಶಿವಲಿಂಗ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.